ಸಾಹಸ ಪ್ರಿಯರು ಹಾಗೂ ಪ್ರಕೃತಿ ಪ್ರೇಮಿಗಳಿಗೆ ವಿಜಯಪುರ ಜಿಲ್ಲೆಯಲ್ಲಿ ಸುಂದರ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಇದರ ಉದ್ಘಾಟನೆಗೂ ಮುನ್ನವೇ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ವೀಕ್ಷಣೆಗೆ ಆಗಮಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ ಎಲ್ಲಿದೆ. ವಿಜಯಪುರ ಜಿಲ್ಲೆಯಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಸಾವಳಸಂಗ ಸಿದ್ದೇಶ್ವರ ಉದ್ಯಾನವನ ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಇದರ ಉದ್ಘಾಟನೆಗೂ ಮುನ್ನವೇ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ದೂರ ದೂರುಗಳಿಂದ ಹರಿದು ಬರುತ್ತಿದ್ದು ನಿಸರ್ಗದ ರಮಣೀಯ ತಾಣವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಸುಮಾರು 100 ಎಕರೆ ವಿಶಾಲ ಪ್ರದೇಶದಲ್ಲಿ 33,500 ಬಗೆಯ ಗಿಡ ಮರಗಳನ್ನು ಬೆಳೆಸಿ ವೃಕ್ಷೋದ್ಯಾನವನ್ನಾಗಿ ರೂಪಿಸಲಾಗಿದೆ. ವಿದ್ಯಾರ್ಥಿಗಳಿಗಾಗಿ ಸೈನ್ಸ್ ಪಾರ್ಕ್, ಮಕ್ಕಳಿಗೆ ಆಟದ ಮೈದಾನ ಹಾಗೂ ಯುವ ಜನಾಂಗಕ್ಕೆ ಸಾಹಸ ಕ್ರೀಡೆಗಳ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ರೋಮಾಂಚನಕಾರಿ ಜಿಪ್ಲೈನ್ ಸಾಹಸ ಕ್ರೀಡೆ ಆರಂಭಕ್ಕೆ ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಇದರ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗಿದ್ದು ಬೆಟ್ಟ ಗುಡ್ಡಗಳ ನಡುವೆ ಟ್ರೆಕ್ಕಿಂಗ್ ಸಹಿತ ಮಾಡಬಹುದಾಗಿದೆ. ರೋಪ್ವೇ ಹಾಗೂ ಗ್ಲಾಸ್ ಬ್ರಿಡ್ಜ್ ಕಾಮಗಾರಿ ಪ್ರಗತಿಯಲ್ಲಿದ್ದು ಶೀಘ್ರದಲ್ಲಿಯೇ ಪೂರ್ಣಗೊಳ್ಳಲಿವೆ. ಇಷ್ಟೇ ಅಲ್ಲದೆ ಪ್ರಕೃತಿ ಸೌಂದರ್ಯ ಸವಿಯಲು ಹಾಗೂ ರಾತ್ರಿ ವೇಳೆ ತಂಗಲು 3 ಎಕರೆ ಜಾಗದಲ್ಲಿ 4 ಟೆಂಟ್ಗಳ ವ್ಯವಸ್ಥೆ ಮಾಡಲಾಗಿದೆ. ವಿವಾಹ ವಾರ್ಷಿಕೋತ್ಸವ, ಹುಟ್ಟುಹಬ್ಬ ಆಚರಣೆ ಮತ್ತಿತರ ಕಾರ್ಯಕ್ರಮಗಳ ಆಯೋಜನೆಗಾಗಿ ಸ್ಥಳಾವಕಾಶ ಕಲ್ಪಿಸಲಾಗಿದ್ದು ಎತ್ತರದ ಪ್ರದೇಶದಲ್ಲಿ 150 ಜನರು ನಿಂತು ಪ್ರಕೃತಿ ಸೌಂದರ್ಯ ವೀಕ್ಷಿಸಲು ಓಪನ್ ಥಿಯೇಟರ್ ಕೂಡ ನಿರ್ಮಿಸಲಾಗಿದೆ. ದೂರದರ್ಶನದೊಂದಿಗೆ ಪ್ರವಾಸಿ ಮಹಿಳೆ ರೇಖಾ, ಉದ್ಯಾನವನ ನೋಡಲು ವಿಜಯಪುರದಿಂದ ಬಂದಿದ್ದೇವೆ, ಮಕ್ಕಳು ಆಟವಾಡಲು ಎಲ್ಲಾ ತರಹದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನೋಡೋ ಪ್ಲೇಸ್ ಎಲ್ಲ ಚೆನ್ನಾಗಿದೆ, ಮಕ್ಕಳಿಗೆ ಆಟ ಆಡೋಕೆ ಇದಕ್ಕೆ ಎಲ್ಲಾನು ಒಂಥರ ಖುಷಿ ಆಗುತ್ತೆ. ಎಲ್ಲ ಗಿಡಗಳ ಪರಿಸರ ನೋಡೋಕೆ ಖುಷಿ ಆಗುತ್ತೆ. ಎಲ್ಲ ಗಾರ್ಡನ್ ಅದು ಮಕ್ಕಳಿಗೆ ಆಟ ಆಡೋಕೆ ಮಾಡೋಕೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಎಲ್ಲರೂ ಬನ್ರಿ ನೋಡ್ರಿ, ಚೆನ್ನಾಗಿದೆ. ಆಟದ್ದು ಟಾಯ್ಲೆಟ್ ಇದ್ರದ್ದು ಎಲ್ಲಾನು ವ್ಯವಸ್ಥೆ ಇದೆ. ಎಲ್ಲಾನು ಚೆನ್ನಾಗಿದೆ, ನೋಡೋಕೆ ಕುತ್ಕೊಳ್ಳೋಕೆ ಎಲ್ಲಾನು ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಕೊಂಡು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಎಲ್ಲರೂ ಬನ್ನಿ ನೋಡಿ, ಚೆನ್ನಾಗಿದೆ ಪ್ಲೇಸ್. ಮತ್ತೋರ್ವ ಮಹಿಳೆ ಸೀಮಾ ಕೋಳಿ, ಸಿದ್ದೇಶ್ವರ ಸ್ವಾಮೀಜಿಯವರ ಪುಣ್ಯ ಭೂಮಿಯಲ್ಲಿ ಅತ್ಯಂತ ಸುಂದರವಾಗಿ ಉದ್ಯಾನವನ ನಿರ್ಮಿಸಲಾಗಿದ್ದು ಇಲ್ಲಿಗೆ ಬಂದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ಎಂದು ಹೇಳಿದರು. ಇದು ಸಿದ್ದೇಶ್ವರ ಅಪ್ಪಾಜಿಯವರ ಪುಣ್ಯ ಭೂಮಿ ಅಂತ ಹೇಳಿ ನಾವೆಲ್ಲರೂ ಖುಷಿಯಿಂದ ಸಿದ್ದೇಶ್ವರ ಅಪ್ಪಾಜಿಯವರು ಬಂದು ಹೋಗ್ಯಾರ ಅಂತ ಹೇಳಿ ಬಂದೀವಿ. ಬಿಜಾಪುರದಿಂದ ಬಂದೀವ್ರಿ. ನಾವು 40 ಕಿಲೋಮೀಟರ್ ದೂರದಿಂದ ಬಂದೀವಿ. ನಾವು ಏನ್ ಅನ್ಕೊಂಡ್ ಬಂದಿದ್ವಿ ಅದಕ್ಕಿಂತ ಹೆಚ್ಚೈತ್ರಿ. ಇಲ್ಲಿ ಪ್ಲೇಸ್ ಚಲೋ ಐತಿ, ಪರಿಸರದ ಇದು ಚಲೋ ಐತಿ. ಎನ್ವಿರಾನ್ಮೆಂಟ್ ರಿಲ್ಯಾಕ್ಸಿಂಗ್ ಮೂಡ್ನಾಗ ಬರ್ತೀವಿ. ಮಕ್ಕಳಿಗೆ ಸೂಟಿ ಐತೆ ಅಂತ ಹೇಳಿ ಬಂದ್ರೆ ಅವರಿಗೂ ಫುಲ್ ರಿಲ್ಯಾಕ್ಸ್ ಆಯ್ತು. ಇನ್ನಷ್ಟು ಇದು ಗಿಡ ಇದು ಎಲ್ಲ ಬೆಳಿಬೇಕ್ರಿ. ಇನ್ನು ಜಿಪ್ಲೈನ್ ಇದೆ ಫಸ್ಟ್, ನಮ್ಮ ಬಿಜಾಪುರ್ನಾಗ ಇದೆ ಫಸ್ಟ್ ಜಿಪ್ಲೈನ್. ಈ ನಮ್ಮ ಸುತ್ತಮುತ್ತ ಏರಿಯಾದಾಗ ಎಲ್ಲಿ ಇಷ್ಟು ಚಲೋ ಇದ್ದಿದ್ದಿಲ್ಲ. ಪ್ರವಾಸಿಗ ಸಂಪತ್ ಕೋಳಿ, ಅರಣ್ಯಾಧಿಕಾರಿಗಳು, ಶಾಸಕರು ಹಾಗೂ ಜಿಲ್ಲಾಡಳಿತದಿಂದ ಇದೊಂದು ಐತಿಹಾಸಿಕ ಸ್ಥಳವಾಗಿ ರೂಪುಗೊಂಡಿದೆ ಎಂದರು. ಸಿದ್ದೇಶ್ವರ ಅಪ್ಪಾಜಿಯವರ ನಡೆದಾಡುವ ಸ್ಥಳ ಸಾವಸಂಗ, ಅಜ್ಜಾರು ಬಂದು ಹೋಗೋ ಸ್ಥಳ. ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನಲ್ಲಿ ಸಾವಸಂಗ ಸಿದ್ದೇಶ್ವರ ಅಪ್ಪಾಜಿಯವರು ನಡೆದಾಡುವ ಸ್ಥಳದಲ್ಲಿ ಈ ತರ ಅರಣ್ಯ ಅಧಿಕಾರಿಗಳು ಮತ್ತು ಶಾಸಕರು, ಜಿಲ್ಲಾಡಳಿತ ಕೂಡಿ, ಅರಣ್ಯ ಅಧಿಕಾರಿಗಳು ಕೂಡಿ ಇದೊಂದು ಸ್ಥಳ ನೋಡಂಗೆ ಮಾಡಿದ್ದಾರೆ. ಅಂದ್ರೆ ಅವ್ರಿಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ನಡೆದಾಡಿದವರು ಸಿದ್ದೇಶ್ವರ ಅಜ್ಜವರು ಆಶ್ರಮನಾಗ ಹೋದಾಗ ಎಷ್ಟು ಶಾಂತಿ ಇರ್ತಿತ್ತಲ್ಲ, ಆ ತರ ಎಲ್ಲರೂ ಬಂದು ನೋಡಿ ವೀಕ್ಷಣೆ ಮಾಡಿ ಶಾಂತದಿಂದ ಹೋಗ್ಬೇಕು. ಸಾಮಾಜಿಕ ಅರಣ್ಯ ವಲಯದ ಅಧಿಕಾರಿ ಮಂಜುನಾಥ್ 2024ರಲ್ಲಿ ಸಿದ್ದೇಶ್ವರ ಹೆಸರಿನಲ್ಲಿ ವೃಕ್ಷೋದ್ಯಾನ ಎಂದು ಹೆಸರಿಡಲಾಯಿತು. ಇಲ್ಲಿ ಸುಮಾರು 33,500 ಸಸಿಗಳನ್ನು ನೆಡಲಾಗಿದೆ ಎಂದು ತಿಳಿಸಿದರು. ಮಕ್ಕಳು ಬರ್ತಾರೆ, ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಆಟಿಕೆ ಮೈದಾನ ಮಾಡಿದೀವಿ. ಆಮೇಲೆ ಸ್ವಲ್ಪ ಯಂಗ್ ಜನರೇಷನ್ ಬರ್ತಾರೆ, ಅವ್ರಿಗೆ ಅಡ್ವೆಂಚರ್ ಆಗಿರಲಿ ಅಂತೇಳಿ ಜಿಪ್ಲೈನ್ ಮಾಡಿದೀವಿ, ಬ್ರಿಡ್ಜ್ ಮಾಡಿದೀವಿ, ಫೋಟೋ ಪಾಯಿಂಟ್ಸ್ಗಳು ಮಾಡಿದೀವಿ, ವ್ಯೂ ಪಾಯಿಂಟ್ಸ್ಗಳು ಮಾಡಿದೀವಿ. ಆಮೇಲೆ ನಮ್ಮ ನ್ಯಾಷನಲ್ ಬರ್ಡ್ದಾಗಲಿ, ನ್ಯಾಷನಲ್ ಎನಿಮಲ್ದಾಗಲಿ, ಸ್ಟೇಟ್ ಎನಿಮಲ್ದಾಗಲಿ ಹಾಗೂ ನಮ್ಮ ಲೋಕಲ್ ಎನಿಮಲ್ ಬ್ಲ್ಯಾಕ್ ಬಕ್, ಈ ತರ ಪ್ರಾಣಿಗಳ ಸ್ಟ್ಯಾಚ್ಯೂ ಮಾಡಿ ಅದರ ಮಾಹಿತಿಗಳನ್ನ ಹಾಕಿದೀವಿ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವರುದ್ರಪ್ಪ ಕಾಬಾಡಗಿ, ಸುಮಾರು 2,60,00,000 ರೂಪಾಯಿ ವೆಚ್ಚದಲ್ಲಿ ಈ ವೃಕ್ಷೋದ್ಯಾನ ನಿರ್ಮಾಣ ಮಾಡಿದ್ದು ಶೀಘ್ರದಲ್ಲಿಯೇ ಉದ್ಘಾಟನೆಯಾಗಲಿದ್ದು ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗುವುದು ಎಂದು ಹೇಳಿದರು. ಒಂದು ಸುಂದರ ವಾತಾವರಣ, ಶುದ್ಧ ಗಾಳಿ ಈ ವಿಜಯಪುರ ಜಿಲ್ಲೆಗೆ ನೀಡುವಂತಹ ನಿಟ್ಟಿನಲ್ಲಿ ಒಂದು ವಾತಾವರಣ ನಾವು ಸ್ವಚ್ಛ ಮಾಡಿದ್ದೀವಿ. ಹಿಂದಿನ ದಿನಗಳಲ್ಲಿ ಹೇಗಾಗ್ತಾ ಇತ್ತು ಅಂದ್ರೆ ಯಾವೊಂದು ಫೋಟೋ ಶೂಟ್ಗೆ ಅದಕ್ಕೆ ಹೋಗ್ಬೇಕಂದ್ರೆ ದಾಂಡೇಲಿ ಹಾಗೂ ಇದಕ್ಕೆ ಹೋಗುವಂತ ಪರಿಸ್ಥಿತಿ ಇತ್ತು.
ಸೊ ಇವತ್ತಿನ ದಿನ ಈ ಬರದ ನಾಡು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ನಾವು ಒಂದು ಹಸಿರು ವನವನ್ನು ಸೃಷ್ಟಿ ಮಾಡಿರೋದ್ರಿಂದ ಈ ಯುವಕರು, ವಯಸ್ಸಾದವರು, ಮಕ್ಕಳು ಎಲ್ಲರೂ ಕೂಡ ಈ ಉದ್ಯಾನವನಕ್ಕೆ ಬಂದು ಆಟ ಆಡಿ ತಮ್ಮ ಸಮಯವನ್ನು ಕಳೆದು ಒಂದು ಶಿಕ್ಷಣದ ಬಗ್ಗೆ, ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಿಕೊಂಡು ಹಾಗೂ ಪರಿಸರದ ಬಗ್ಗೆ ಕಾಳಜಿ ವಹಿಸಿಕೊಂಡು ಈ ಉದ್ಯಾನವನ್ನ ಎಲ್ಲರೂ ಉಪಯೋಗ ಮಾಡ್ಕೊಳ್ಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಒಟ್ಟಾರೆಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಜ್ಞಾನಯೋಗಿ ಸಿದ್ದೇಶ್ವರ ಹೆಸರಿನಲ್ಲಿ ನಿರ್ಮಾಣವಾಗಿರುವ ಈ ಸುಂದರ ಉದ್ಯಾನವನ ಪ್ರವಾಸಿಗರ ಪಾಲಿಗೆ ನೆಚ್ಚಿನ ತಾಣವಾಗಿದ್ದು, ಮಹಿಳೆಯರು, ಮಕ್ಕಳು ಸೇರಿದಂತೆ ಯುವ ಜನತೆಗೆ ಆಕರ್ಷಣೆಯ ತಾಣವಾಗಿ ಗಮನ ಸೆಳೆಯುತ್ತಿದೆ.